ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ಎಲ್ರಿಗೂ ಕರ್ನಾಟಕ ದರ್ಶನದ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇವತ್ತು ನಾವು ನೋಡಲಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸಲಿದ್ದೇವೆ ಶ್ರೀಮತಿ ದಿವಂಗತ ಸರೋಜಾದೇವಿ ಅವರ ಮನೆಯನ್ನು. ಸೊ ಹಾಗಿದ್ರೆ ಬನ್ನಿ ದಾರಿನ ತೋರಿಸ್ತೀವಿ. ನಾವು ಇವಾಗ ಸದ್ಯಕ್ಕೆ ಮೆಜೆಸ್ಟಿಕ್ ಹತ್ರ ಇದ್ದೀವಿ. ಮೆಜೆಸ್ಟಿಕ್ನ ಧನ್ವಂತರಿ ರಸ್ತೆಯಲ್ಲಿದ್ದೀವಿ. ಯೂಟ್ಯೂಬಲ್ಲೇ ಹುಡುಕಿದ್ರೆ ನಿಮಗೆ ಹಲವಾರು ಜನರು, ಹಲವಾರು ಯೂಟ್ಯೂಬರ್ಸು ಅವರ ಮನೆಗೆ ಹೋಗುವಂಥ ದಾರಿಗಳನ್ನು ನಿಮಗೆ ಆಲ್ರೆಡಿ ತೋರಿಸಿರ್ತಾರೆ. ಆದರೂ ಸಹ ನಾನು ಇನ್ನೊಂದು ನಿಮಗೆ ಒಂದು ಈಸಿಯೆಸ್ಟ್ ವೇನ ಈ ಒಂದು ವಿಡಿಯೋಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೋಡ್ಬೋದು, ನಾವು ಇಲ್ಲಿ ಈ ಅಂಡರ್ ಪಾಸ್ ಕಡೆಯಿಂದ ಹೋಗ್ತಿದ್ವಿ. ಪಕ್ಕದ ರಸ್ತೆ ಏನು ಬಸ್ಗಳು ಹೋಗ್ತಿದ್ದಾವೆ ಅದು ನಿಮಗೆ ಆನಂದರಾವ್ ಸರ್ಕಲ್ ಕಡೆ ಹೋಗ್ತಿತ್ತು. ಸೊ ನಾವಿಲ್ಲಿ ಕೆಳಗಡೆಯಿಂದ ಹೋಗ್ತಿರೋದ್ರಿಂದ ಇದು ನೇರವಾಗಿ ನಮಗೆ ಮಂತ್ರಿ ಮಾಲ್ ಕಡೆ ಹೋಗುತ್ತೆ. ಇವರು ಬಿ ಸರೋಜಾದೇವಿ ಅವರನ್ನು ಅಭಿನಯ ಸರಸ್ವತಿ ಅಂತ ಕೂಡ ಕರೀತಾ ಇದ್ರು. ಸೊ ಇವರ ಜನನ ಬಂದ್ಬಿಟ್ಟು ಜನವರಿ 7, 1938 ಆಗುತ್ತೆ. ಬೆಂಗಳೂರಿನಲ್ಲೇ ಜನಿಸಿದವರು. ಸೊ ಕೆಲವೊಂದು ಇನ್ಫಾರ್ಮೇಷನ್ ಪ್ರಕಾರ 1942 ಅಂತ ಕೂಡ ಹೇಳಲಾಗುತ್ತೆ. ಸೊ ಇವ್ರ ತಂದೆ ಹೆಸರು ಭೈರಪ್ಪ ಅಂತ, ಅವರು ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದರು. ಹಾಗೆ ತಾಯಿ ಹೆಸರು ರುದ್ರಮ್ಮ ಅಂತ. ಇವರು ಹುಟ್ಟಿದ್ದು ಅಥವಾ ಬೆಳೆದಿದ್ದು ಎಲ್ಲ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದಶವಾರ ಅನ್ನುವಂತಹ ಒಂದು ಗ್ರಾಮದಲ್ಲಿ. ಅಲ್ಲೇ ಇವರ ಎಜುಕೇಷನ್ ಎಲ್ಲ ಆಗುತ್ತೆ. ಅದಾದಮೇಲೆ ಸಿನಿಮಾಗೆ ಬರ್ತಾರೆ. ಸಿನಿಮಾಗೆ ಬಂದ ನಂತರ ಇವರ ಮೊದಲನೇ ಚಲನಚಿತ್ರ 1955 ಬಿಡುಗಡೆ ಆದಂತಹ ಒಂದು ಮಹಾಕವಿ ಕಾಳಿದಾಸ ಅನ್ನುವಂಥ ಚಿತ್ರದಲ್ಲಿ ಇವರು ವಿದ್ಯಾಧರೆ ಅನ್ನುವಂತಹ ಒಂದು ಪಾತ್ರವನ್ನು ನಿಭಾಯಿಸ್ತಾರೆ. ಸೊ ಇವರು ಕೇವಲ ಕನ್ನಡಕ್ಕೆ ಅಷ್ಟೇ ಅಲ್ಲ, ನಾವೀಗ ಇದು ಕೊಳಗೇರಿ ಬೋರ್ಡ್ ಇದೆಯಲ್ಲ ಆ ಸಿಗ್ನಲಲ್ಲಿ ಇದ್ದೀವಿ. ಇದು ಇವರು ಕೇವಲ ಕನ್ನಡ ಅಲ್ಲದೆ ತಮಿಳು, ತೆಲುಗು ಮತ್ತು ಹಿಂದಿ ಚಿತ್ರಗಳಲ್ಲೂ 200ಕ್ಕಿಂತ ಜಾಸ್ತಿ ಸಿನಿಮಾಗಳಲ್ಲಿ ಇವರು ಅಭಿನಯಿಸಿರ್ತಾರೆ. ಸೊ ಕನ್ನಡದಲ್ಲಿ ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಸ್ಕೂಲ್ ಮಾಸ್ಟರು, ಮಲ್ಲಮ್ಮನ ಪವಾಡ, ಬಬ್ರುವಾಹನ, ಭಾಗ್ಯವಂತರು, ಮತ್ತು ಯಾವುದು ಅಮರ ಶಿಲ್ಪಿ ಜಕಣಾಚಾರಿ ಅಲ್ಲ. ಸೊ ಹಾಗೇನೆ ತಮಿಳಲ್ಲಿ, ತೆಲುಗಲ್ಲಿ, ಹಿಂದಿಯಲ್ಲಿ ಸುಮಾರು ಸಿನಿಮಾಗಳಲ್ಲಿ ಇವರು ಮಾಡ್ತಾರೆ. ಸೊ ನಾವು ಹೀಗೆ ನೇರವಾಗಿ ಹೋದರೆ ಇನ್ನು ಮಂತ್ರಿ ಮಾಲ್ಗೆ ಕನೆಕ್ಟ್ ಆಗ್ತೀವಿ, ಇನ್ನೊಂದು 300-400 ಮೀಟ್ರಲ್ಲಿ. ಸೊ ಇವ್ರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಸಿಗ್ತವೆ. ಪದ್ಮಶ್ರೀ ಪ್ರಶಸ್ತಿ 1969ರಲ್ಲಿ, ಪದ್ಮಭೂಷಣ 1992ರಲ್ಲಿ, ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಸಿಗುತ್ತೆ. ಹಾಗೆಯೇ ಕೇಂದ್ರ ಸರ್ಕಾರದಿಂದ ಜೀವಮಾನ ಸಾಧನೆ ಪ್ರಶಸ್ತಿ ಸಿಗುತ್ತೆ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಸಿಗುತ್ತೆ. ಇಲ್ಲಿ ನೋಡ್ಬೋದು, ನಮಗೆ ಇನ್ನೊಂದು 100 ಮೀಟರ್ಸಲ್ಲಿ ನಮಗೆ ಇದು ಮಂತ್ರಿ ಮಾಲ್ ಇದೆ. ಇನ್ನೊಂದು ಚೂರಲ್ಲಿ ನೇರವಾಗಿ ಹೋದರೆ ನಮಗೆ ಮಂತ್ರಿ ಮಾಲ್ ಸಿಗುತ್ತೆ. ಏನು ರಸ್ತೆಗಳು, ಬೆಂಗಳೂರಲ್ಲಿ ರಸ್ತೆಗಳ ಮೇಲೆ ಹೋಗೋಕ್ಕೇ ಇಷ್ಟ ಆಗಲ್ಲ. ಇಲ್ಲಿ ನೋಡಿ, ಒಂದು ಫುಟ್ಪಾತ್ ಇಲ್ಲ, ಒಂದು ಕ್ಲೀನ್ ಆದ ರಸ್ತೆ ಇಲ್ಲ, ಬೆಳಗ್ಗೆನೆ ಟ್ರಾಫಿಕ್ಕು. ಸೊ ಇಲ್ಲಿ ನೋಡ್ಬೋದು, ಇವಾಗ ನಾವು ಮಂತ್ರಿ ಮಾಲ್ನ ಹತ್ತಿರ ಇರುವಂಥ ಈ ಒಂದು ರಾಜೀವ್ ಗಾಂಧಿ ಪುತ್ಥಳಿ ಹತ್ರ ಇದ್ದೀವಿ, ಸರ್ಕಲ್ ಹತ್ರ ಇದ್ದೇವೆ. ನಮ್ಮ ಎಡಭಾಗದಲ್ಲಿ ಆ ಒಂದು ಮಂತ್ರಿ ಮಾಲ್ನ ಅಲ್ಲಿ ನೋಡ್ಬೋದು ನೀವು. ಪೆಟ್ರೋಲ್ ಬಂಕ್ ಇದೆ ಬಲಭಾಗದಲ್ಲಿ, ಎಡಭಾಗದಲ್ಲಿ ಮಂತ್ರಿ ಮಾಲ್ ಇದೆ. ಇಲ್ಲಿಂದ ಮಂತ್ರಿ ಮಾಲ್ ಪಕ್ಕದ ಚಿಕ್ಕ ಸರ್ವಿಸ್ ರೋಡ್ಗೆ ಹೋಗೋಣ. ಇನ್ನೊಂಚೂರು ಮುಂದೆ ಮಂತ್ರಿ ಮಾಲ್ ಆದಮೇಲೆ ನಮಗೆ ಲೆಫ್ಟ್ ಬರುತ್ತೆ. ಸೊ ಅಲ್ಲಿ ಫಸ್ಟ್ ಲೆಫ್ಟ್ ತೊಗೊಂಡ್ಬಿಟ್ಟು ಸರ್ವಿಸ್ ರೋಡಲ್ಲಿ ಹೋದರೆ ಒಂದು ಫ್ರೀ ಲೆಫ್ಟ್ ಸಿಗುತ್ತೆ. ಇಲ್ಲಿ ಲೆಫ್ಟ್ ತಗೊಂಡ್ರೆ ನಾವು ಈ ಒಂದು ಫ್ರೀ ಲೆಫ್ಟಿಂದ ಮುಂದೆ ಸಿಗ್ನಲಲ್ಲಿ ಆರಾಮಾಗಿ ಸಿಗ್ನಲ್ ಇಲ್ಲದೆ ಲೆಫ್ಟ್ ಹೋಗ್ಬೋದು. ನಮ್ಮ ಪಕ್ಕದಲ್ಲಿ ನೋಡ್ಬೋದು ಸಂಪಿಗೆ ಥಿಯೇಟರ್ ಕಾಣಿಸುತ್ತೆ. ಅಲ್ಲಿಂದ ಇಲ್ಲಿ ಲೆಫ್ಟ್ ತಗೊಂಡು ನಾವು ನೇರವಾಗಿ ಹೋಗಬೇಕು. ಇದು ಒಳಗಡೆಯಿಂದ ರೂಟು ಹಿಂಗೆ ಸ್ಟ್ರೈಟ್ ಆಗಿ ಹೋದರೆ ನಾವು ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನ್ ಕಡೆ ಹೋಗ್ತೀವಿ. ಸೊ ಆ ಮೆಟ್ರೋ ಸ್ಟೇಷನ್ಗೆ ಹೋಗೋದಕ್ಕೂ ಮುಂಚೆ ಇಲ್ಲೊಂದು ಅಂಡರ್ ಪಾಸ್ ಸಿಗುತ್ತೆ ನಮಗೆ. ಅಲ್ಲಿ ಮುಂದೆ ಮೆಟ್ರೋ, ಇಲ್ಲಿಂದ ವಿಡಿಯೋದಲ್ಲಿ ಬಹುಶಃ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ.
ಬಟ್ ಹೋಗೋಣ, ಇವಾಗ ಹೋಗ್ತಿದ್ದೀವಲ್ಲ ಹೇಗಿದ್ರು. ಓಕೆ, ಅದು ಅಲ್ಲಿ ನೋಡ್ಬೋದು ನೀವು, ಅದು ಮೆಟ್ರೋ ಲೈನ್ ಕಾಣಿಸುತ್ತೆ. ಇಲ್ಲಿಂದ ನಾವು ಹೀಗೆ ನೇರ ಹೋಗಿ ಈ ಅಂಡರ್ ಪಾಸ್ಗೆ ಹೋಗೋದಕ್ಕೂ ಮುಂಚೆನೇ ನಾವು ಇಲ್ಲೊಂದು ರೈಟ್ ಸಿಗುತ್ತೆ. ಆ ರೈಟ್ ಅಂದರೆ ಮೆಟ್ರೋ ಪಕ್ಕದ ರಸ್ತೆನೇ, ಹಾಗೆ ನೇರವಾಗಿ ಹೋಗಬೇಕಾಗತ್ತೆ. ಇದು ನೇರವಾಗಿ ನಮಗೆ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಕಡೆ ಹೋಗುತ್ತೆ. ನೋಡಿ, ಈ ಒಂದು ರಸ್ತೆಯಲ್ಲಿ ಬರ್ತಾ ಇರುವಾಗ ನಮಗೆ ಒಂದು ಲ್ಯಾಂಡ್ಮಾರ್ಕನ್ನು ನೆನಪಲ್ಲಿ ಇಟ್ಕೊಬೇಕು. ಅದು ಯಾವುದು ಅಂತಂದರೆ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್. ಈಗ ನಾವು ಈ ಮೆಟ್ರೋ ಪಕ್ಕದ ರಸ್ತೆಯಲ್ಲಿ ಏನು ಹೋಗ್ತಾ ಇದ್ದೀವಿ, ಹೀಗೆ ನೇರವಾಗಿ ಹೋದರೆ ನಮಗೆ ಎಡಭಾಗದಲ್ಲಿ ಮಲ್ಲೇಶ್ವರಂ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಅದಕ್ಕೆ ಮುಂಚೆ ಒಂದು ವರದಾಂಜನೇಯ ಅಥವಾ ಯಾವುದೋ ಒಂದು ಟೆಂಪಲ್ ಸಿಗುತ್ತೆ. ಇದೇ ಒಂದು ಹೆಸರಲ್ಲಿ, ವರದ ಅನ್ನುವಂಥ ಹೆಸರಲ್ಲಿ ಯಾವುದೋ ಒಂದು ದೇವಸ್ಥಾನ ಸಿಗುತ್ತೆ. ಅದಾದ ನಂತರ ನಮಗೆ ಆ ಒಂದು ಮೆಟ್ರೋ ಸ್ಟೇಷನ್ ಅಲ್ಲ, ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ ಸಿಗುತ್ತೆ ಮಲ್ಲೇಶ್ವರಂ. ಇಲ್ಲಿ ನೋಡ್ಬೋದು ಮೆಟ್ರೋ ಎಡಭಾಗಕ್ಕೆ ತಿರುಗಿಕೊಳ್ತಾ ಇದೆ. ಹಾಗೆಯೇ ನಾವು ನೇರವಾಗಿ ಇದೇ ಒಂದು ರಸ್ತೆಯಲ್ಲಿ ಪಕ್ಕದಲ್ಲಿ ಆ್ಯಕ್ಚುಲಿ ರೈಲ್ವೆ ಟ್ರ್ಯಾಕೇ ಇರೋದು. ಆ ರೈಲ್ವೆ ಟ್ರ್ಯಾಕ್ ಪಕ್ಕದಿಂದನೇ ಈ ರಸ್ತೆ ಪ್ಯಾರಲಲ್ ಆಗಿ ಈ ರಸ್ತೆ ಇರೋದು. ಇಲ್ಲೊಂದು ಬ್ರಿಡ್ಜ್ ನೋಡ್ಬೋದು, ಈ ಮಲ್ಲೇಶ್ವರಮಿಂದ ರಾಜೀನಗರ ಕಡೆ ಹೋಗುವಂಥ ಬ್ರಿಡ್ಜ್ ಇದು. ಅಂಡರ್ ಪಾಸ್ ಕಡೆಯಿಂದ ನಾವು ಹೋಗ್ತಾ ಇದ್ವಿ, ಮೇಲ್ಗಡೆಯಿಂದ ಹೋಗಿದ್ರೆ ಆ ರೂಟಲ್ಲಿ ಹೋಗ್ತಾ ಇದ್ವಿ. ಸೊ ಹೀಗೆ ನೇರವಾಗಿ ಹೋದರೆ ನಮಗೆ 11ನೇ ಕ್ರಾಸಲ್ಲಿ ಬಲಭಾಗಕ್ಕೆ ತಿರ್ಕೊಳ್ಬೇಕಾಗುತ್ತೆ. ಬಲಭಾಗಕ್ಕೆ ತಿರ್ಕೊಂಡ್ರೆ ನಮಗೆ ಪಿ ಸರೋಜಾದೇವಿಯವರ ಮನೆ ಸಿಗುತ್ತೆ. ಸೊ ನಾವಿನ್ನೂ ನೇರವಾಗಿ ಹೋಗಬೇಕು ಅಂಟಿಲ್ ನಮಗೆ ಆ ಒಂದು ದೇವಸ್ಥಾನ ಮತ್ತು ರೈಲ್ವೆ ಸ್ಟೇಷನ್ ಸಿಗೋವರೆಗೂ ಹಾಗೆ ನೇರವಾಗಿ ಹೋಗ್ತಾನೆ ಇರಬೇಕು. ನಮಗೆ ಈ ಮಲ್ಲೇಶ್ವರಂ ಬರೋಕ್ಕೇ ಒಂಥರ ಇಷ್ಟ ಆಗುತ್ತೆ. ಯಾಕಂದರೆ ಇಲ್ಲಿರುವಂತಹ ಒಂದು ಕ್ಲೈಮೇಟು, ಈ ಗಿಡಗಳ ಮಧ್ಯೆಯಿಂದ ಹೀಗೆ ಹೋಗ್ತಾ ಇದ್ದರೆ ಈ ಒಂದು ವಿಡಿಯೋ, ಈ ಒಂದು ಚಿತ್ರಣ ನಮಗೆ ಎಷ್ಟು ಸ್ವಚ್ಛಂದವಾಗಿ ಕಾಣಿಸುತ್ತೆ ಅಂತಂದರೆ ತುಂಬ ಸಖತ್ತಾಗಿರುತ್ತೆ. ಸೊ ನೋಡ್ಬೋದು, ನಾವಿಲ್ಲಿ ಈ ರೈಲ್ವೆ ಸ್ಟೇಷನ್ನ ಕಾಣಿಸುತ್ತೆ. ಇಲ್ಲಿ ಪಕ್ಕದಲ್ಲಿ ಇಲ್ಲೇ ಒಂದು ದೇವಸ್ಥಾನ ಇದೆ. ದೇವಸ್ಥಾನ ಪಕ್ಕದಲ್ಲೇ ನಮಗೆ ಈ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ನ ನಾವು ನೋಡ್ಬೋದಾಗಿದೆ. ಇಲ್ಲಿ ಬೋರ್ಡು ಕಾಣಿಸುತ್ತೆ ನಮಗೆ, ಮಲ್ಲೇಶ್ವರಂ ರೈಲ್ವೆ ನಿಲ್ದಾಣ ಅಂತ. ಸೊ ಇಲ್ಲಿಂದ ಸುಮಾರು ಒಂದು 100 ಮೀಟ್ರ್ ಇನ್ನೂ ಮುಂದೆ ಹೋದರೆ ನಮಗೆ ಆ ಒಂದು 11ನೇ ಕ್ರಾಸ್ ಸಿಗುತ್ತೆ. ಆ 11ನೇ ಕ್ರಾಸಲ್ಲಿ ನಾವು ಬಲ್ಲಕ್ಕೆ ತಿರ್ಕೊಂಡ್ರೆ ನಮ್ಮ ಈ ಪಿ ಸರೋಜಾದೇವಿಯವರ ಮನೆ ಸಿಗುತ್ತೆ. ಸೊ ಬನ್ನಿ, ಇನ್ನೊಂದು ಚೂರು ಹೋಗ್ಬೇಕನ್ಸುತ್ತೆ. ಇಲ್ಲಿ ನೋಡಿ ಎಷ್ಟು ಕತ್ಲೆ ಆಗಿದೆ. ಇನ್ನು ನಾನು ಆ್ಯಕ್ಚುಲಿ ತುಂಬ ಬೆಳಗ್ಗೆ ಬಂದಿರೋದು. ನೋಡ್ಬೋದು, ಇಲ್ಲಿ ರೆಡ್ ಕಾರ್ ನಿಂತಿರೋ ಜಾಗದಲ್ಲಿ 11ನೇ ಕ್ರಾಸ್ ಇದೆ. ನಾವು ಇಲ್ಲಿಂದ ಬಲ್ಲಕ್ಕೆ ತಿರ್ಕೊತಾ ಇದ್ದೀವಿ. ಬಲಕ್ಕೆ ತಿರ್ಕೊಂಡ್ಮೇಲೆ ಜಸ್ಟ್ ನಮಗೆ 100 ಮೀಟ್ರ್ ಸಾಕು. 100 ಅಲ್ಲ, ಅದು ಆ್ಯಕ್ಚುಲಿ ಒಂದು 50 ಮೀಟ್ರ್ ಸಾಕು ಅನಿಸುತ್ತೆ ಅವ್ರ ಮನೆ ಹೋಗೋಕ್ಕೆ. ಒಂದು 3 ಅಥವಾ 4ನೇ ಮನೆ ಅಷ್ಟೇ. ಸೊ ಅಲ್ಲಿ ನಮಗೆ ಕಾಣಿಸ್ತಾ ಇರುವಂತಹ ಒಂದು ಬಿಳಿ ಕಾಂಪೌಂಡ್ ಏನಿದೆ, ಬ್ಲ್ಯಾಕ್ ಗೇಟು ಮತ್ತು ಬಿಳಿ ಕಾಂಪೌಂಡ್ ಇದೆ ನೋಡಿ, ಪಿ ಸರೋಜಾದೇವಿ ಅವರ ಮನೆ. ಈ ಮನೆ ಸಂಖ್ಯೆ ಸಹ ನೋಡ್ಬೋದು ನಾವಿಲ್ಲಿ 102 ಅಂತ ಇದೆ. ಸೊ ಈ ಮನೆ ಪಿ ಸರೋಜಾದೇವಿ ಅವ್ರದ್ದು. ಸೊ ಈ ಒಂದು ವಿಡಿಯೋ ಆ ಕಲಾ ಸರಸ್ವತಿಗೆ ಅರ್ಪಣೆ.